ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಸಮ್ಮರ್ ಸೀಸನಲ್ಲಿ ಎಲ್ರಿಗೂ ಫೇವ್ರೇಟ್ ಆಗಿರುವಂತಹ ಮಾವಿನಕಾಯಿ ಉಪ್ಪಿನಕಾಯಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕಾಗುತ್ತೋ ಅಷ್ಟು ಮಾವಿನಕಾಯಿಗಳನ್ನು ಕಟ್ ಮಾಡಿ ಇಟ್ಕೊಂಡಿರಬೇಕು. ಸೊ ಇಲ್ಲಿ ನಾನೊಂದು ಪ್ಯಾನ್ ತೊಗೊಂಡಿದ್ದೀನಿ. ಅದರಲ್ಲಿ 1/2 ಕಪ್ ಆಗೋಷ್ಟು ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಅದನ್ನು ಸಾಸಿವೆನ ನೀಟಾಗಿ ಫ್ರೈ ಮಾಡಬೇಕಾಗತ್ತೆ. ಅದು ಫ್ರೈ ಆಗಿದ ತಕ್ಷಣ ನೆಕ್ಸ್ಟು ಅದನ್ನು ತೆಗೆದಿಟ್ಕೊಂಡು ಸ್ವಲ್ಪ ಮೆಣಸು ಅದ್ರ ಜೊತೆಗೆ ಲವಂಗ ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ನೀಟಾಗಿ ಫ್ರೈ ಮಾಡಬೇಕು. ಅದ್ರ ನೆಕ್ಸ್ಟ್ ಮತ್ತೆ ನಾನಿಲ್ಲಿ ಸ್ವಲ್ಪ ಮೆಂತ್ಯ ತೊಗೊಳ್ತಾ ಇದ್ದೀನಿ. ಮೆಂತ್ಯನ ಜಾಸ್ತಿ ಹಾಕಬಾರ್ದು, ಅದರಿಂದ ಟೇಸ್ಟ್ ಕೂಡ ಚೆನ್ನಾಗಿ ಬರಲ್ಲ. 1/2 ಕಪ್ ಆಗೋಷ್ಟು ತೊಗೊಳ್ಬೇಕು ನಿಮ್ಮ ಕ್ವಾಂಟಿಟಿ ಮೇಲೆ. ಈ ಥರ ಕಲರ್ ಚೇಂಜ್ ಬಂದಂತೆ ಅದನ್ನು ಕೂಡ ತೆಗೆದು ಅದನ್ನೆಲ್ಲ ಸೇರಿಸಿ ನಾವು ಗ್ರೈಂಡ್ ಮಾಡಬೇಕಾಗತ್ತೆ. ಸೊ ಈ ಕಡೆ ಕಟ್ ಮಾಡ್ಕೊಂಡಿರುವಂಥ ಮಾವಿನಕಾಯಿ ಇರುತ್ತಲ್ಲ, ಸೊ ಅದರಲ್ಲಿ ನಾವು ಉಪ್ಪು ಖಾರ ಏನೇನು ಬೇಕಾಗುತ್ತೋ ಸ್ವಲ್ಪ ಸಾಮಗ್ರಿಗಳನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಕಟ್ ಮಾಡ್ಕೊಂಡಿರುವಂಥ ಮಾವಿನಕಾಯಿಗೆ ನಾನಿಲ್ಲಿ ಫಸ್ಟು ನಾವೇನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಟ್ಕೊಂಡಿದ್ವಲ್ಲ ಆ ಪೇಸ್ಟನ್ನು ನಾನಿಲ್ಲಿ ಸೇರಿಸ್ಕೋಬೇಕಾಗುತ್ತೆ, ಆ ಪೌಡರನ್ನು. ಸೊ ಅದರಲ್ಲಿ ಏನು ನೀರೇನು ಬೆರೆಸಬೇಕಾಗಿಲ್ಲ, ಡೈರೆಕ್ಟಾಗಿ ಅಷ್ಟೇ ನಾವು ಗ್ರೈಂಡ್ ಮಾಡಬೇಕಾಗಿರುತ್ತೆ. ಅದ್ರ ಜೊತೆಗೆ ಒಂದು 4ರಿಂದ 5 ಟೀ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ಉಪ್ಪಿನ ಜೊತೆಗೆ ಖಾರದ ಪುಡಿ ಸೇರಿಸ್ಕೋಬೇಕಾಗುತ್ತೆ. ನಿಮಗೆ ಖಾರ ಜಾಸ್ತಿ ಇಷ್ಟ ಆಗಿದ್ದಲ್ಲಿ ನೀವು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೋಬಹುದು. ಜಾಸ್ತಿ ಖಾರ ತಿನ್ನದೇ ಇರೋರು ಒಂದು 5ರಿಂದ 4 ಟೀ ಸ್ಪೂನಷ್ಟು ನಾನು ಖಾರನ ಸೇರಿಸ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಒಂದು 10 ಬೆಳ್ಳುಳ್ಳಿನ ನಾನು ಇದರಲ್ಲಿ ಸೇರಿಸ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕೆಂದರೆ ನಾವು ಖಾರದ ಪುಡಿ ಉಪ್ಪು ಎಲ್ಲ ಹಾಕ್ಕೊಂಡಿರ್ತೀವಲ್ವ, ಸೊ ಅದು ಎಲ್ಲ ಕಡೆ ಮಿಕ್ಸ್ ಆಗಬೇಕು. ಸೊ ನಾವಿಲ್ಲಿ ನೆಕ್ಸ್ಟು ಒಂದು ಸ್ವಲ್ಪ ಒಂದು ಅರ್ಧ ಕಪ್ ಆಗಿರ್ಬೋದು ಅಥವಾ ಒಂದು 5-6 ಟೀ ಸ್ಪೂನಷ್ಟು ನಾವು ಎಣ್ಣೆನ ಸೇರಿಸ್ಕೋಬೇಕಾಗುತ್ತೆ. ಎಣ್ಣೆನ ಹಾಗೆ ಅಲ್ಲ, ಅದನ್ನು ಬಿಸಿ ಮಾಡಿಬಿಟ್ಟು ಸೇರಿಸ್ಕೊಳ್ಳೋದ್ರಿಂದ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಎಣ್ಣೆನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾನು 1 ಟೀ ಸ್ಪೂನಷ್ಟು ಟರ್ಮರಿಕ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಸೊ ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ನೆಕ್ಸ್ಟ್ ನಾವು ಒಂದು ಬಾಕ್ಸಲ್ಲಿ ಇದನ್ನು ಸ್ಟೋರ್ ಮಾಡಿಡಬೇಕಾಗುತ್ತೆ. ಆಫ್ಟರ್ 1 ವೀಕ್ ನಾವು ಇದನ್ನು ತಿನ್ನಬೇಕಾಗುತ್ತೆ. ಸೊ 1 ವೀಕ್ವರೆಗೂ ಸ್ಟೋರ್ ಮಾಡಿಡೋಕ್ಕೆ ನೀಟಾಗಿ ಒಂದು ಬಾಕ್ಸನ್ನು ಕ್ಲೀನಾಗಿರೋ ಬಾಕ್ಸಲ್ಲಿ ಸೇರಿಸಿಟ್ಟು ಅದನ್ನು 1 ವೀಕ್ ಆದಮೇಲೆ ತಿಂದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.